ಧರ್ಮಸ್ಥಳ ಕ್ಷೇತ್ರ ನಮ್ಮದು. ನಾವು ಕ್ಷೇತ್ರದ ಬಗ್ಗೆ ಇಲ್ಲಿ ಇನ್ನೂವರೆಗೂ ಕೂಡ ಮಾತಾಡಿಲ್ಲ. ನಮ್ಮ ದೇವರು ಅಗಳ ಹೇಳಿದ್ನಲ್ಲ, ಮಂಜುನಾಥ ಸ್ವಾಮಿ ನನ್ನ ಸ್ವಾಮಿ ಅವನು. ಇಲ್ಲಿ 15 ವರ್ಷದ ಒಂದು ಹುಡುಗಿ ಬೆಳಗ್ಗೆ ಸಾಯ್ತಾಳೆ. ಆ ನಂತರ ಅಟ್ ದ ಸೇಮ್ ಟೈಮ್ 40 ವರ್ಷದ ಒಬ್ಬ ಪುರುಷನ ದೇಹ ಒಂದೇ ದಿನ ಒಂದೇ ಅರ್ಜಿಯಲ್ಲಿನೇ ವಿಲೇವಾರಿ ಮಾಡ್ತಾರೆ. ಅಂದರೆ ಅಪ್ಪ ಮಗಳು ತಾನೆ. ಅಪ್ಪ ಮಗಳದು, ಅಪ್ಪಂದು ಅಸಹಜ ಸಾವು, ಮಗಳದು ಕೊಲೆ, ಯಾವ ತನಿಖೆನೂ ಆಗಲ್ಲ. ಇದು ದೇವಸ್ಥಾನಕ್ಕೆ ಅಪಚಾರನ? ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಏನಾಗ್ತಾ ಇದೆ ಅದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ಇಷ್ಟೇ ನಾವು ಹೇಳ್ತಾ ಇರೋದು. ಅವ್ರು 1000 ಹೇಳಿ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಬಂದು ಏನು ಹೇಳಿದೆ, ಶೇಖಂದು ಯಾವ ಶೇಖು, ಯಾವ ಮುಲ್ಲಾ, ಯಾವ ಪಾದ್ರಿ ಎಷ್ಟು ದುಡ್ಡು ಕೊಟ್ಟ ಅಂತ ಕೇಳಿದ್ರು ಅಂತ ಹೇಳಿದೆ ನಾನು. ಪ್ರತಿಯೊಂದು ಸಮಾವೇಶದಲ್ಲಿ ಒಂದು ಮಾತು ಹೇಳ್ತೀನಿ, ನನ್ನ ಹತ್ರ ಸಾಕ್ಷ್ಯ ಇದೆ, ಮೊಬೈಲ್ ಅಲ್ಲೇ ಸಾಕ್ಷ್ಯ ಇದೆ. ನಿಮ್ಮ ಮೊಬೈಲ್ ಅಲ್ಲಿ ನಿಮ್ಮ ಹತ್ರ ಇರೋ ಸಾಕ್ಷ್ಯನ ಇವತ್ತು ಕೊಟ್ಟಿರೋ ಅಥವಾ ಬೇರೆ ಕೊಟ್ಟಿರೋ? ಎಲ್ಲವೂ ಕೂಡ ಈಗಲೂ ಅಷ್ಟೇ. ಇವತ್ತು ಇಷ್ಟೇ ಅಲ್ಲ, ಈ ಹಿಂದೆನೂ ಕೂಡ ನಾವು ಏನು ಅದ್ರ ಬಗ್ಗೆ ನಾವು ಯಾರ್ಯಾರಿಗೆ ಕೊಡಬೇಕು ಕೊಟ್ಟಾಗಿದೆ ಸರ್. ಸರ್ ಇಲ್ಲ ಅದನ್ನ ನೋಡಿ, ನಾನು ಈಗಲೇ ಈಗ ಮೀಡಿಯಾ ಮುಂದೆ ನೋಡಿ, ದೇರ್ ಇಸ್ ಒಂದು ಇದನ್ನ ಏನಂತಾರೆ, ಅದಕ್ಕೆ ಕಾನ್ಫಿಡೆನ್ಷಿಯಲಿಟಿ ಅಂತಾರೆ. ನನ್ನ ಮಾತು ಕೇಳಿ ಸರ್, ಅದ ಕೇಳ್ತೀನಿ ಸರ್. ಸಾಕ್ಷಿಯನ್ನ ಕಾನ್ಫಿಡೆನ್ಷಿಯಲ್ ಆಗನೇ ಕೊಡಬೇಕಾಗತ್ತೆ. 2 ಅಥವಾ ಅದಕ್ಕಿಂತ ಹೆಚ್ಚಿನ ಜನಕ್ಕೆ ಗೊತ್ತಾತ ಹೇಳಿದ್ರೆ ಅದು ಕಾನ್ಫಿಡೆನ್ಷಿಯಲ್ ಅನಿಸ್ಕೊಳ್ಳಲ್ಲ. ತುಂಬಾ ಸೆನ್ಸಿಟಿವ್ ಕೇಸಿಗೆ ರಿಲೇಟೆಡ್ ಇದು. ಹೌದು, ಬಟ್ ನಾನು ಹೇಳಿಲ್ಲಲ್ಲ, ಸಮಾವೇಶದಲ್ಲಿ ಹೇಳಿದ್ದೀನಿ. ಖಂಡಿತ ಇದೆ, ಕೊಟ್ಟು ಆಗಿದೆ. ಅದರ ಪರಿಣಾಮವಾಗಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ತನಿಖೆ ನಡೀತಾ ಇದೆ. ಸರ್, ಈಗ ಚಿನ್ನಯ್ಯನಿಗೆ ಹೇಳಿರುವಂತ ಹೇಳಿಕೆ ಹಿನ್ನೆಲೆಯಲ್ಲಿ ತಿಮರೋಡಿ ಅವರ ಮನೆಗೆಲ್ಲ ಹೋಗಿ ಶೋಧ ಕಾರ್ಯ ಎಲ್ಲ ಆಗಿದೆ. ಹಾಗಾಗಿ ಏನಾದ್ರು ನಿಮ್ಗೆ ಏನಾದ್ರು ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ವಿಚಾರಣೆಗೆ ಬರಬೇಕು? ಇಲ್ಲ, ಆ ವಿಚಾರಣೆಗೆ ನಮ್ಗೆ ಯಾವ್ದು ಕೊಟ್ಟಿಲ್ಲ. ನಿಮ್ಗಾಗ್ಲಿ ತಿಮರೋಡಿಗೆ ಆಗ್ಲಿ? ಇಲ್ಲ ಸರ್, ಯಾವ್ದು ಕೊಟ್ಟಿಲ್ಲ. ಹೌದು ಏನೇ. ಆಮೇಲೆ ಇನ್ನೂ ಕೂಡ ಕರೆದ್ರು ಬರ್ತೀವಿ ನಾವು. ಇನ್ನೂ ಒಂದು 10 ಸಾರಿ ನಾವು ಹೇಳಿದೀವಿ, ಇನ್ನೂ ನೆಕ್ಸ್ಟ್ ಕರೆದ್ರು ಕೂಡ ನಾವು ಬರ್ತೀವಿ. ಆದ್ರೆ ಈ ತನಿಖೆ ಇಷ್ಟಕ್ಕೇ ಯಾವ್ದೋ ಒಂದು ಸಂಚಿನ ಭಾಗವಾಗಿ ನಿಲ್ಲಬಾರದು. ಇಷ್ಟೇ. ಥ್ಯಾಂಕ್ ಯು ಸರ್. ಹೌದು, ಅದರದೇ ರಿಸಲ್ಟ್ ಬರ್ತಾ ಇದೆಯಲ್ಲ ಸರ್. ಸಾಮೂಹಿಕ ವಿವಾಹ ಆಯ್ತು. ಈಗ ಲಾಜ್ ಅಲ್ಲಿ ಸತ್ತಂತವ್ರದ್ದು ಪೂರ್ತಿಯಾಗಿ ಈ ಪಂಚಾಯತಿ ಕೊಟ್ಟಂತ ದಾಖಲೆಯಲ್ಲೇನೇ ಇದೆಯಲ್ಲ ಸತ್ತಿದ್ದು. ಜೋಡಿ ಸತ್ತಿದ್ದಾರೆ. ಜೋಡಿ ಸತ್ತಿದ್ದಾರೆ. ದಯವಿಟ್ಟು ಅದನ್ನು ಪ್ರಸಾರ ಮಾಡಿ ಸರ್. ಜೋಡಿ ಸತ್ತಿದ್ದು ಹುಡುಗ. ಆಮೇಲೆ ಎಷ್ಟು 50 ವರ್ಷ 30 ವರ್ಷದ ಪುರುಷ, 20 ವರ್ಷದ ಮಹಿಳೆ. ಜೋಡಿ ಅದನ್ನೆಲ್ಲ ತೋರಿಸಿದೀವಿ. ಹೌದು, ಸಾಮೂಹಿಕ ಮದುವೆ ಅಲ್ಲ ಅದು. ಸಾಮೂಹಿಕ ಮದುವೆ ಅಲ್ಲ. ಅಭಿಮಾನದಿಂದ ದೇವ್ರ ಮೇಲಿರೋ ಭಕ್ತಿ ಅಂತ ಆಗಿದ್ದೀನಿ. ಭಕ್ತಿ ಅಂತ ಹೇಳ್ತೀರಿ, ಮಂಜುನಾಥ ಸ್ವಾಮಿ ಭಕ್ತಿ ನಮ್ ದೇವ್ರು ಹೇಳ್ತೀರಿ. ತಿಮ್ಮರಡಿ ಅವರು ಹೇಳ್ತಾರೆ ನಮ್ ದೇವರಿಲ್ಲ, ಮಂಜುನಾಥ ಸ್ವಾಮಿ ಇಲ್ಲ, ಬುಲ್ಡರ್ ಸತ್ಸು ಅಂತೇಳಿ ಏನಂತ ಹೇಳಿದ್ರೆ ಯಾವಾಗ ಹೇಳಿದಾರೆ ಸರ್? ಯಾವಾಗ ಸರ್? ಅದ್ರ ಕಟ್ಟು ಪೇಸ್ಟ್ ಎಡಿಟ್ ಮಾಡಿದ್ರೆ ನಾವ್ ಏನ್ ಮಾಡೋಣ? ಮೊನ್ನೆ ಅದೇ ಹೇಳಿದ್ರಲ್ಲ, ಏನು ವಿಧಾನಸೌಧದಲ್ಲಿ ಏನೋ ಸುರೇಶ್ ಕುಮಾರ್ ಅವರು, ಅದನ್ನ ಹೇಳ್ತಾ ಇದ್ದೀರಾ ನೀವು? ಸುರೇಶ್ ಕುಮಾರ್ ಅವರು, ಆರ್ ಅಶೋಕ್ ಅವರು 2 ವರ್ಷದಿಂದ ಯಾರವರು ಇಲ್ಲಿ ಮಾನ್ಯ ಶಾಸಕರು ಹೇಳಿದ್ದನ್ನ ಕಟ್ಟು ಪೇಸ್ಟ್ ಮಾಡಿದ್ರು. ಇದೇ ಕಟ್ಟು ಪೇಸ್ಟ್ ಎಡಿಟ್. ಅದಕ್ಕೆ ನಾವು ಉತ್ತರ ಕೊಡಕ್ಕಾಗಲ್ಲ. ಖಂಡಿತ ಅವರು ನಮ್ಮ ಗುರುಗಳು, ನಮ್ಮ ನಾಯಕರವರು, ಒಟ್ಟಿಗೆ ಇರ್ತೀವಿ ಖಂಡಿತ. ಅನ್ಲಿ ಸರ್, ಅನ್ಲಿ. ಇದೆಲ್ಲ ಏನಂತ ಅದು ಈ ಕಡೆಯವರೇ ಒಂದು ಆಡಿಯೋ ಮಾಡಿಸ್ತಾರೆ. ಅದಕ್ಕೆ ಅದರಲ್ಲಿ ಏನಿದೆ.